ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ದ್ವೇಷ ಭಾಷಣ ವಿಧೇಯಕ ಮಂಡನೆಯ ವಿಚಾರ ಮಾಜಿ ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣ ಆಕ್ರೋಶ. ಸಂವಿಧಾನದ ಹಕ್ಕುಗಳಿಗೆ ಸಂಪೂರ್ಣ ವಿರುದ್ಧವಾಗಿದೆ. ಕಾಂಗ್ರೆಸ್ ಹಕ್ಕುಗಳನ್ನು ಕಸಿದುಕೊಳ್ಳೋದಕ್ಕೆ, ಅಧಿಕಾರ ದುರ್ಬಳಕೆ ಮಾಡಿಕೊಳ್ಳೋದಕ್ಕೆ ಸಂಚು ಮಾಡ್ತಾ ಇದೆ. ಎಮರ್ಜೆನ್ಸಿಯ ತರೋ ಹೊಸ ರೂಪವಾಗಿದೆ. ಇದನ್ನು ಕಾಂಗ್ರೆಸ್ ಸರ್ಕಾರ ಹಿಂದೆ ಪಡಿಬೇಕು ಅಂತ ಮಾಜಿ ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಏನೊಂದು ಕಾಂಗ್ರೆಸ್ ಸರ್ಕಾರ ದ್ವೇಷ ಭಾಷಣದ ವಿಧೇಯಕವನ್ನೇನು ತರ್ತಿದ್ದಾರೆ, ಇದು ಸಂವಿಧಾನಕ್ಕೆ ಮತ್ತು ನಮ್ಮ ಹಕ್ಕುಗಳಿಗೆ ಸಂಪೂರ್ಣವಾಗಿ ವಿರುದ್ಧವಾಗಿರುವಂಥದ್ದಿದೆ. ಹಕ್ಕುಗಳನ್ನು ಕಸ್ಕೊಳ್ಳುವಂಥದ್ದು, ಅಧಿಕಾರ ದುರ್ಬಳಕೆಯನ್ನು ಮಾಡಿಕೊಳ್ಳಲಿಕ್ಕೆ ಮಾಡ್ತಿರುವಂಥ ಒಂದು ಹುನ್ನಾರ ಮತ್ತು ಸಂಚು ಸರ್ಕಾರದ ಅಥವಾ ಕಾಂಗ್ರೆಸ್ ಪಕ್ಷದ ತಪ್ಪುಗಳನ್ನು ಬಯಲಿಗೆಳಿಬಾರ್ದು, ಭಯದ ವಾತಾವರಣ ನಿರ್ಮಾಣ ಮಾಡಬೇಕು ಅನ್ನೋಂಥ ಸಂಪೂರ್ಣ ಅಧಿಕಾರ ದುರ್ಬಳಕೆಯನ್ನು ಮಾಡಲಿಕ್ಕೆ ಈ ಕಾನೂನೇನು ತರ್ತಿದೆ, ಇದು ಊರ್ಜಿತವಾಗಲ್ಲ. ಇದು ಕಾನೂನಿನ ಚೌಕಟ್ಟಲ್ಲಿಲ್ಲ. ಇದೊಂಥರ ಎಮರ್ಜೆನ್ಸಿಯನ್ನು ಒಂದು ಹೊಸ ರೂಪದಲ್ಲಿ ತರುವಂಥ ಒಂದು ಪ್ರಯತ್ನ ಆಗಿದೆ. ಎಮರ್ಜೆನ್ಸಿಯನ್ನು ಒಂದು ಹೊಸ ರೂಪದಲ್ಲಿ ತರುವಂಥ ಪ್ರಯತ್ನ ಆಗಿದೆ. ಇದು ಕಾನೂನಿಗೆ ಪೂರಕವಾಗಿಲ್ಲ. ಹಾಗಾಗಿ ತಕ್ಷಣ ಸರ್ಕಾರ ಇಂಥ ಜನವಿರೋಧಿ ಪ್ರಜಾಪ್ರಭುತ್ವ ವಿರೋಧವಾಗಿ, ಸಂವಿಧಾನಕ್ಕೆ ವಿರುದ್ಧವಾಗಿರುವಂಥ ಈ ವಿಧೇಯಕವನ್ನು ಹಿಂದೆ ಪಡಿಬೇಕು ಅನ್ನುವಂಥ ಒತ್ತಾಯವನ್ನು ನಾವು ಮಾಡ್ತೀವಿ. ಖಂಡಿತ ಅದಕ್ಕೆ ನಾನು ಎಮರ್ಜೆನ್ಸಿನೇ ಹೊಸ ರೂಪದಲ್ಲಿ ಬಂದಿದೆ ಅಂತ ಹೇಳಿದ್ವಿ. ನಾವು ಎಮರ್ಜೆನ್ಸಿನೇ ಮತ್ತೊಮ್ಮೆ ಮರುಕಳಿಸುವಂಥ ಪ್ರಯತ್ನವನ್ನು, ಅಧಿಕಾರ ದುರ್ಬಳಕೆಯನ್ನು ಮಾಡಲಿಕ್ಕೆ ಈ ಕಾಂಗ್ರೆಸ್ ಸರ್ಕಾರ ಹೊರಟಿರುವಂಥದ್ದು ದುರಂತ. ಒಳ್ಳೆ ಕೆಲಸ ಮಾಡಲಿಕ್ಕೆ ಭಾಳಷ್ಟು ಅವಕಾಶ ಇದೆ. ಈಗಾಗಲೇ BNSSನಲ್ಲಿ ಇದಕ್ಕೆಲ್ಲ ಅವಕಾಶ ಇದೆ. ಇದೇನು ಹೊಸದಾಗಿ ತರುವಂಥ IT ಆ್ಯಕ್ಟಿಗೂ ವಿರೋಧವಾಗಿದೆ. ಎಲ್ಲ ರೀತಿ ಕಾನೂನಿಗೆ ಪೂರಕವಾಗಿಲ್ಲ, ಸಂಪೂರ್ಣ ವಿರುದ್ಧವಾಗಿರೋದನ್ನು ಭಾಳ ಸ್ಪಷ್ಟವಾಗಿ ಎಂಥ ವ್ಯಕ್ತಿಗೂ ಎದ್ದು ಕಾಣುವಂಥ ರೀತಿಯಲ್ಲಿ ಕಾನೂನು ತರುವಂಥದ್ದು ಏನೊಂದು